ಬಿಜಿಎಸ್ ಎಚ್ಡಿ ಕೋಟೆ ತಾಲೂಕಿನಲ್ಲಿರುವ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ. ಉತ್ತಮ ಶಿಕ್ಷಣ ಮೂಲಕ ಅದೆಷ್ಟೋ ವಿದ್ಯಾರ್ಥಿಗಳ ಬಾಳನ್ನ ಹಸನಾಗಿಸಿರುವ ಎಜುಕೇಷನ್ ಇನ್ಸ್ಟಿಟ್ಯೂಟ್. ಅದೆಷ್ಟೋ ಮಂದಿಗೆ ತಮ್ಮ ಸಂಸ್ಥೆಯಲ್ಲಿ ಉದ್ಯೋಗ ನೀಡಿರುವ ಸಂಸ್ಥೆ. ಈ ಸಂಸ್ಥೆ ಇವತ್ತು ಎಚ್ಡಿ ಕೋಟೆ ತಾಲೂಕನ್ನ ರಾಜ್ಯ ಮಟ್ಟದಲ್ಲೂ ಗುರುತಿಸುವಂಥ ಕೆಲಸ ಮಾಡಿದೆ ಅಂದರೆ ನೀವು ನಂಬಲೇಬೇಕು. ಹೌದು, ಜ್ಞಾನ ಯಾರಪ್ಪನ ಸ್ವತ್ತಲ್ಲ, ಆದರೆ ಅದನ್ನ ಹೇಗೆ ಯಾವಾಗ ಬಳಸಿಕೊಳ್ಬೇಕು ಅನ್ನೋದನ್ನ ತಿಳಿ ಹೇಳಿಕೊಡಲು ಒಬ್ರು ಗೈಡ್ ಬೇಕು, ಒಬ್ಬ ಉತ್ತಮ ಗುರು ಬೇಕು, ಸಲಹೆ ಸೂಚನೆ ಕೊಡುವ ಒಬ್ಬ ಮಾರ್ಗದರ್ಶಕ ಬೇಕು. ಹೇಗೆ ಒಬ್ಬ ಶಿಲ್ಪಿ ಒಂದು ಕಲ್ಲನ್ನ ಕೆತ್ತಿ ಅದನ್ನ ದೇವರ ಗುಡಿಯಲ್ಲಿ ಪೂಜಿಸುವಂತೆ ಮಾಡ್ತಾನೋ, ಹಾಗೆ ಒಬ್ಬ ವಿದ್ಯಾರ್ಥಿಯಲ್ಲಿ ಅಡಗಿರುವ ಪ್ರತಿಭೆಯನ್ನ ಹೊರತೆಗೆಯಲು ಒಬ್ಬ ನುರಿತ ಗುರು ಬೇಕು. ಆ ಕೆಲಸವನ್ನ ಎಚ್ಡಿ ಕೋಟೆಯಲ್ಲಿರುವ ಶ್ರೀ ಆದಿಚುಂಚನಗಿರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಾಡ್ತಾ ಬರ್ತಿದೆ ಅಂದ್ರೆ ನೀವು ನಂಬಲೇಬೇಕು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ವಿದ್ಯಾರ್ಥಿಯೇ ನೋಡಿ. ಈ ವಿದ್ಯಾರ್ಥಿಯ ಹೆಸರು ಜೀವನ್ ಎಲ್ ಗೌಡ. ತಂದೆ ತಾಯಿ ಕೃಷಿಕರಾಗಿದ್ರು. ತಮ್ಮ ಮಗ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಲಿ, ನಮ್ಮ ತಾಲೂಕಿಗೆ ರಾಜ್ಯಕ್ಕೆ ಒಂದು ಹೆಸರು ತರಲಿ ಅಂತ ಬಹಳ ನಂಬಿಕೆ ಇಟ್ಟು ಶ್ರೀ ಆದಿಚುಂಚನಗಿರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಸೇರಿಸಿದ್ರು. LKGಯಿಂದನೂ ಇದೇ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಬರ್ತಿದ್ದ ಜೀವನ್ ಎಲ್ ಗೌಡ ಇವತ್ತು ಹಿಂದುಳಿದ ಎಂಬ ಹಣೆಪಟ್ಟಿ ಕಟ್ಕೊಂಡಿರುವ ಎಚ್ಡಿ ಕೋಟೆ ತಾಲೂಕಿಗೆ ಹಾಗೂ ಬಿಜಿಎಸ್ ಶಿಕ್ಷಣ ಸಂಸ್ಥೆಗೆ ಒಂದು ಗೌರವ ತಂದಿಟ್ಟಿದ್ದಾನೆ. SSLC ಪರೀಕ್ಷೆಯಲ್ಲಿ 625ಕ್ಕೆ 622 ಅಂಕ ಗಳಿಸುವ ಮೂಲಕ ರಾಜ್ಯಕ್ಕೆ 4th ಮತ್ತು ಎಚ್ಡಿ ಕೋಟೆ ತಾಲೂಕಿಗೆ ಟಾಪರ್ ಆಗಿದ್ದಾನೆ. ಮೇ 2ರಂದು SSLC ರಿಸಲ್ಟ್ ಅನೌನ್ಸ್ ಮಾಡಲಾಯಿತು. ಈ ವೇಳೆ ಜೀವನ್ ಎಲ್ ಗೌಡಗೆ 614 ಅಂಕ ಬಂದಿತ್ತು. ಆದರೆ ತಮ್ಮ ಓದಿನ ಸಾಮರ್ಥ್ಯದ ಮೇಲೆ ಅಪಾರ ನಂಬಿಕೆ ಇಟ್ಕೊಂಡಿದ್ದ ಜೀವನ್ ಎಲ್ ಗೌಡ ಮರುಮೌಲ್ಯಮಾಪನಕ್ಕೆ ಅರ್ಜಿ ಹಾಕಿದ್ರು. ಇದೀಗ ಮರುಮೌಲ್ಯಮಾಪನದಲ್ಲಿ ಜೀವನ್ ಎಲ್ ಗೌಡ 625ಕ್ಕೆ 622 ಅಂಕ ಗಳಿಸುವ ಮೂಲಕ ಎಚ್ಡಿ ಕೋಟೆ ತಾಲೂಕಿಗೆ ಟಾಪರ್ ಆಗಿದ್ದಾನೆ. ಅಲ್ಲದೆ ರಾಜ್ಯದಲ್ಲಿ 4th ಸ್ಟೂಡೆಂಟ್ ಆಗಿದ್ದಾನೆ. ಟಾಪ್ 4 ಸ್ಟೂಡೆಂಟ್ ಆಗಿದ್ದಾನೆ. ನನ್ನ ಹೆಸರು ಜೀವನ್ ಎಲ್ ಗೌಡ ಅಂತ. ನಾನು ಈ ಸ್ಕೂಲಲ್ಲೇ LKGಯಿಂದಲೂ ಇಲ್ಲೇ ಓದ್ತಾ ಇದ್ದೀನಿ. ಈ ತಾಲೂಕಿಗೆ ಟಾಪರ್ ಬಂದಿರೋದು ತುಂಬ ಖುಷಿ ಆಗ್ತಿದೆ. ಇಷ್ಟು ಮಾರ್ಕ್ಸ್ ತೆಗೆಯೋದಕ್ಕೆ ಮೇಯ್ನಾಗಿ ಕಾರಣ ಅಂದರೆ ನಮ್ಮ ಟೀಚರ್ಸ್ ಮತ್ತು HM, ಹಾಗೆ ನಮ್ಮ ಪೇರೆಂಟ್ಸ್ ಕೂಡ ಮನೇಲಿ ತುಂಬ ಸಪೋರ್ಟ್ ಮಾಡಿದರು. ಇಲ್ಲಿ ನನ್ನ ಫ್ರೆಂಡ್ಸ್ಗಳೇ ನನಗೆ ಏನೇನು ನನಗೆ ಸಿಗ್ತಾ ಇರಲಿಲ್ಲ ಅದನ್ನೆಲ್ಲ, ಏನೇ ಆಗಲಿ ಡಾಕ್ಯುಮೆಂಟ್ಸ್ ಆಗಲಿ, ಏನೇ ಪಾಠಕ್ಕೆ ಸಂಬಂಧಿತವಾಗಲಿ ಏನೇ ಆಗಲಿ ಅದನ್ನ ತಂದು ಕೊಡ್ತಿದ್ರು. ಇಲ್ಲಿ ಒಂದು ಶಿಕ್ಷಣ ನಿಮಗೆ ಯಾವ ರೀತಿ ಸಿಗ್ತಿದ್ದು? ಇಲ್ಲಿ ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ನಾವು ಇಲ್ಲೇ 7:30 ಗಂಟೆ ಇಲ್ಲೇ ಇದ್ದು ನಮಗೆ ಓದಿಸ್ತಿದ್ರು. ಅವರು ನಮಗೆ ಗೈಡೆನ್ಸ್ ತುಂಬ ಚೆನ್ನಾಗಿ ಕೊಡ್ತಿದ್ರು. HM ತುಂಬ ಸಪೋರ್ಟ್ ಮಾಡ್ತಿದ್ರು, ನಮ್ಮನ್ನ ಪುಷ್ ಮಾಡ್ತಿದ್ರು. 625ನೇ ಗುರಿ ಇಟ್ಕೊ ಅಂತ ಪುಷ್ ಮಾಡಿದ್ರು. ಮತ್ತು ನಿಮ್ಮ ಮನೆಯಲ್ಲಿ ಯಾವ ರೀತಿ ಒಂದು ಸ್ಟಡಿ ಮಾಡ್ತಿದ್ರಿ ನೀವು? ಯಾಕಂದರೆ SLC ಅಂದರೆ ಒಂದು ಸ್ಟಾರ್ಟಿಂಗ್ ಸ್ಟೇಜ್, ಅದು ಅದೇ ಮೇಲ್ಗಳು ಅಂಥದ್ರಲ್ಲಿ ಅದನ್ನು ಯಾವ ರೀತಿ ಅಂದರೆ ಮನೇಲಿ ಯಾವ ರೀತಿ ನಿಮಗೆ ಪ್ರೋತ್ಸಾಹ ಸಿಗ್ತಿತ್ತು? ಅಲ್ಲಿ ಯಾವ ರೀತಿ ಕಲಿತಿದ್ರಿ ನೀವು? ಅದೇ ಮನೇಲಿ ಕೂಡ ಪೇರೆಂಟ್ಸ್ ತುಂಬ ಪುಷ್ ಮಾಡ್ತಿದ್ರು. ಹಾಗೆ ಟೈಮ್ ಟೇಬಲ್ನ ಫಾಲೋ ಮಾಡಿಕೊಂಡು ದಿನಕ್ಕೆ ಎಷ್ಟಾಗುತ್ತೆ ಅಷ್ಟು ಪುಷ್ ಮಾಡಿ ಓದಿ ಎಷ್ಟಾಗುತ್ತೆ ಎಲ್ಲ ಸಬ್ಜೆಕ್ಟ್ ಕವರ್ ಮಾಡಿಕೊಂಡು ಟೈಮ್ ಟೇಬಲ್ ಫಾಲೋ ಮಾಡಿ ದಿವಸಕ್ಕೆ ಒಂದು 2 ಇಂದ 3 ಅವರ್ಸ್ ಓದಿ, ಇಲ್ಲ ಜಾಸ್ತಿ ಆದರೆ ಎಷ್ಟಾಗುತ್ತೆ ಅಷ್ಟು ಓದಿ ಡೈಲಿ ಫಾಲೋ ಮಾಡ್ತಿದ್ರು. ಇದು ಯಾವ ರೀತಿ ಟೈಮ್ ಟೇಬಲ್ ಮಾಡ್ಕೊತೀರಿ? ಅಂದರೆ ಬೆಳಗ್ಗೆ ಸಂಜೆನೋ ಇಷ್ಟು ಅವರ್ಸ್ ಅಂತ ಲಿಮಿಟ್ ಇಟ್ಕೊತೀರಾ ಹಿಂಗೆ ಓದೋಕ್ಕೆ? ಆ ಟೈಮ್ ಟೇಬಲಲ್ಲಿ ಎಲ್ಲ ಸಬ್ಜೆಕ್ಟು ಕವರ್ ಆಗೋದಂಗೆ ಬೆಳಗ್ಗೆ ಒಂದಷ್ಟು ಸಬ್ಜೆಕ್ಟು, ಇನ್ನು ಸ್ಕೂಲಿಂದ ಬಂದಾದಮೇಲೆ ಆಫ್ ಸಬ್ಜೆಕ್ಟ್ಗಳನ್ನ ಬೆಳಗ್ಗೆ ಒಂದು ಸಲ ರಾತ್ರಿ ಒಂದು ಸಲ ಹಾಗೆ ಡಿವೈಡ್ ಮಾಡಿಕೊಂಡು ಎಲ್ಲ ಸಬ್ಜೆಕ್ಟು ಕವರ್ ಮಾಡ್ತೀವಿ. ಇಲ್ಲಿ ಟೀಚರ್ನಿಗೆ ಸಪೋರ್ಟ್ ಎಷ್ಟು ಸಿಗ್ತಿದ್ದೋ ಅವರಿಗೆ ಒಂದು ಪ್ರೋತ್ಸಾಹ? ಯಾಕೆಂದರೆ LKGಯಿಂದ ಇಲ್ಲೇ ಓದ್ತಿದೆ ಅಂತಿದೆ. ಯಾಕೆಂದರೆ ಈಗ ಒಂದು ಗೊತ್ತಿರ್ತಿದೆ ನಿಮಗೆ ಯಾವ ರೀತಿ ಒಂದು ಸಾಮರ್ಥ್ಯ ಇದೆ ಸ್ಟಡೀಸಲ್ಲಿ ಅಂತ. ಹಾಗಾಗಿ ಟೀಚರ್ಸಿಂದ ಯಾವ ರೀತಿ ನಿಮಗೆ ಸಪೋರ್ಟ್ ಸಿಗ್ತಿತ್ತು? ಯಾವ ರೀತಿ ಗೈಡ್ ಮಾಡ್ತೀರಿ ನಿಮಗೆ? ಯಾಕೆಂದರೆ ರಿವ್ಯಾಲ್ಯೂಯೇಷನ್ಗೆ ಹಾಕಿ ನೀನು HD ಕೋಟೆಗೆ ಒಂದು ಇದಾಗಿರೋದು ಅಷ್ಟೊಂದು ಕಾನ್ಫಿಡೆಂಟ್ ಇತ್ತು ನಿಮಗೆ, ನಾನು ಎಷ್ಟು ಮಾರ್ಕ್ಸ್ ಬಂದಿದೆ ನನಗೆ ರಿವ್ಯಾಲ್ಯೂಯೇಷನ್ ಹಾಕಿದ್ರೆ ಖಂಡಿತ ನನಗೆ ಮಾರ್ಕ್ಸ್ ಸಿಕ್ಕಿತ್ತು ಅಂತ. ಆ ರೀತಿ ಒಂದು ಕಾನ್ಫಿಡೆನ್ಸ್ ಇತ್ತು ನಿಮಗೆ? ಕಾನ್ಫಿಡೆನ್ಸ್ ಇತ್ತು, ಮಾರ್ಕ್ಸ್ ಬಂದೇ ಬರುತ್ತೆ ಅಂತ. ಮೊದಲು ಎಷ್ಟು ಬಂದಿತ್ತು? ಮೊದಲು 614 ಬಂದಿತ್ತು.
ಇವಾಗ ಎಷ್ಟಿದೆ? ಈಗ 622. ಓಕೆ. ಮತ್ತು ಈಗ ನೆಕ್ಸ್ಟ್ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಈಗ? ನಾನು ಈಗ ಮುಂದೆ ಸೈನ್ಸ್ PCM ಮಾಡಿದ್ದೀನಿ, ಇಂಜಿನಿಯರಿಂಗ್ ಮಾಡೋದು. ಇನ್ನು ಶಾಲಾ ಶಿಕ್ಷಣದಲ್ಲಿ ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ ಅಂದ್ರೆ ಅದು SSLC ವಾರ್ಷಿಕ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಬಳಿಕ ಸಿಗುವ ಅಂಕಪಟ್ಟಿ ಒಬ್ಬ ವಿದ್ಯಾರ್ಥಿಯ ಭವಿಷ್ಯಕ್ಕೆ ದಾರಿ ಮಾಡಿಕೊಡುತ್ತೆ, ಮುಂದಿನ ಶಿಕ್ಷಣಕ್ಕೆ ಮೆಟ್ಟಿಲು ಆಗುತ್ತೆ. ಹೀಗಾಗಿ SSLC ಪರೀಕ್ಷೆ ಎಷ್ಟು ಮುಖ್ಯ ಹಾಗೂ ಹೇಗೆ ಓದಬೇಕು ಅನ್ನೋದನ್ನ ಜೀವನ್ ಎಲ್ ಗೌಡ ಅವರೇ ಹೇಳ್ತಾರೆ, ಕೇಳಿ. ಸರಿ, ಈಗ ಬರುವಂಥ ವಿದ್ಯಾರ್ಥಿಗಳಿಗೆ, SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಯಾವ ರೀತಿ ಓದ್ಬೇಕಂತ ಏನಾದ್ರು ಸಲಹೆ ಸಜೆಷನ್ ಕೊಡ್ಬೇಕಾದ್ರೆ ಯಾವ ರೀತಿ ಕೊಡ್ತೀರಾ ನೀವು? ಎಕ್ಸಾಮ್ ಇನ್ನೊಂದು ದಿವಸನೇ ಓದ್ತೀವಿ ಅಂತ ಕಾಯ್ದುಕೊಂಡ್ಬಾರ್ದು. ವರ್ಷದ ಮೊದಲನೇ ದಿವಸದಿಂದನೇ ಹಾರ್ಡ್ ವರ್ಕ್ ಮಾಡಬೇಕು. ಹಾಗೆ ಟೆಕ್ಸ್ಟ್ ಬುಕ್ಗಳನ್ನ ಎಲ್ಲದಕ್ಕೂ ರೆಫರ್ ಮಾಡಬೇಕು. ಹಾಗೆ ಟೀಚರ್ಸ್ ಹೇಳಿದ್ದನ್ನು ಫಾಲೋ ಮಾಡಬೇಕು. ಇನ್ನು ಟೈಮ್ ಟೇಬಲ್ ಫಾಲೋ ಮಾಡಿ ಟೆಕ್ಸ್ಟ್ ಬುಕ್ ಮತ್ತು ಓಲ್ಡ್ ಕ್ವಶನ್ಗಳು, ಮಾಡಲ್ ಕ್ವಶನ್ ಪೇಪರ್ಸ್ಗಳು ಟೀಚರ್ಸೇ ತಿಳಿಸ್ಕೊಡ್ತಾರೆ ನಮಗೆ. ಅದನ್ನು ಫಾಲೋ ಅಪ್ ಮಾಡಿ ನಮ್ಮದೊಂದು ಎಫರ್ಟ್ ಹಾಕಿ, ಎಷ್ಟಾಗುತ್ತೆ ಅದಕ್ಕಿಂತ ಜಾಸ್ತಿ ಎಫರ್ಟ್ ಹಾಕಿ ಹಾರ್ಡ್ ವರ್ಕ್ ಮಾಡಬೇಕು. ಆಗ ಇನ್ನೂ ಮಾರ್ಕ್ಸ್ ತೆಗಿಬೋದು. ನಿಮ್ಮ ತಂದೆ ರೈತರು ಅಂತ ಹೇಳ್ತೀರಾ, ರೈತರ ಮಗ ಈ ಒಂದು ಮಟ್ಟಿಗೆ ಬಂದಿರೋದಕ್ಕಂದ್ರೆ HD ಕೋಟೆ ತಾಲೂಕಿಗೆ ಟಾಪರ್ ಬಂದಿದ್ದೀರಾ. ನಿಮ್ಮ ಮನೆಗಾಗಿ, ನಿಮ್ಮ ಫ್ಯಾಮಿಲಿಯವ್ರಿಗೆ ಎಷ್ಟು ಖುಷಿ ಇರ್ಬೋದು? ತುಂಬ ಖುಷಿ ಇದೆ. ಮೊದಲು ಈ ಥರ ಒಂದು ಯಾವುದೋ ಸಿಚುವೇಶನ್ ಬಂದಿರಲಿಲ್ಲ ನಮಗೆ, ಇದೇ ಫಸ್ಟ್ ಟೈಮು. ಮನೆಯಲ್ಲೆಲ್ಲ ತುಂಬ ಖುಷಿಯಾಗಿದ್ದಾರೆ, ಎಲ್ಲ ಹೇಳ್ಕೊಳ್ತಾ ಇದ್ದಾರೆ, ಖುಷಿಯಾಗಿದ್ದಾರೆ. ಅದೇ. ಇನ್ನು ಜೀವನ್ ಎಲ್ ಗೌಡ ಅವರ ಈ ಸಾಧನೆ ಬಗ್ಗೆ ಶ್ರೀ ಆದಿಚುಂಚನಗಿರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಪ್ರಾಂಶುಪಾಲರು ಹಾಗೂ ಶಿಕ್ಷಕರು ಹೇಳೋದು ಹೀಗೆ. ಜೀವನ್ ಎಲ್ ಗೌಡ LKG ಇಂದಲೂ ನಮ್ಮಲ್ಲೇ ಓದಿದಂತಹ ಹುಡುಗ, ತುಂಬ ಪ್ರತಿಭಾವಂತ ಹುಡುಗ. ಅವನು ರಿಸಲ್ಟನ್ನು ಎಕ್ಸಾಮ್ ಬರೆದಾಗಲೇ ಹೇಳ್ದ ನಮ್ಗೆ ಇಷ್ಟು ಮಾರ್ಕ್ಸ್ ಬರುತ್ತೆ ಮಿಸ್ ಅಂತ. ಆದರೆ ಅವನಿಗೆ ಒಂದು ಮೌಲ್ಯಮಾಪನದಲ್ಲಿ ಸ್ವಲ್ಪ ಅವನಿಗೆ ವ್ಯತ್ಯಾಸ ಆಗಿ 614 ಮಾರ್ಕ್ಸ್ ಬಂದಿತ್ತು. ಪುನಃ ಅವರಿಗೆ ಮೌಲ್ಯಮಾಪನಕ್ಕೆ ಹಾಕಿದಾಗ ಅವನಿಗೆ 622 ಮಾರ್ಕ್ಸ್ ಬಂದಿದೆ. ಹಂಗೆ ತಾಲೂಕಿಗೆ ಟಾಪರ್ ಆಗಿದ್ದಾರೆ. ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ, ನಮ್ಮ ಮೈಸೂರು ಶಾಖಾ ಮಟ್ಟದ ಸಂಸ್ಥೆಯಲ್ಲಿ ಸಹ ಅವನು ಟಾಪರ್ ಅಂತಲೇ ಹೇಳಬೇಕು. 2 ಸಂಸ್ಥೆ, ನಮ್ಮದು ಶ್ರೀರಾಮ್ಪುರ ಮತ್ತು ನಮ್ಮದು ಕೋಟೆಯಲ್ಲಿ 2 ಕಡೆನೂ 622 ಮಾರ್ಕ್ಸನ್ನು ಬಂದಿದೆ. ಹಾಗಾಗಿ ಆ ಹುಡುಗನಿಗೆ ನಾನು ಅಭಿನಂದನೆಯನ್ನು ಹೇಳ್ತೀನಿ. ಕಳೆದ ವರ್ಷಗಳಲ್ಲಿ ಸಾಕಷ್ಟು ಬಾರಿ ಪ್ರಯತ್ನ ಮಾಡಿದಂತಹ ರಿಸಲ್ಟಿನ ನಿರೀಕ್ಷೆ ಈ ಸಾರಿ ಹಿಮ್ಮಡಿಯಾಗಿತ್ತು. ಅದರಂತೆ ನಿರೀಕ್ಷೆಗೆ ತಕ್ಕಂತೆ ಜೀವನ್ ಎಲ್ ಗೌಡ 622 ಅಂಕಗಳನ್ನು ಪಡೆದು ತಾಲೂಕಿಗೆ ಮೊದಲನೇದಾಗಿ ಮತ್ತು ರಾಜ್ಯಕ್ಕೆ 4th ರ್ಯಾಂಕನ್ನು ಪಡ್ಕೊಂಡು ನಮ್ಮ ಶಾಲೆಗೆ ಮತ್ತು ನಮ್ಮ ತಾಲೂಕಿಗೆ ಕೀರ್ತಿಯನ್ನು ತಂದು ನಮ್ಮ ಸಂಭ್ರಮವನ್ನು ಇನ್ನಷ್ಟು ಇಮ್ಮಡಿಗೊಳಿಸಿದ್ದಾನೆ. ಅವನಿಗೆ ಈ ಒಂದು ವಾಹಿನಿಯ ಪರವಾಗಿ ಅಥವಾ ಇದರ ಮೂಲಕ ಅವನಿಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಸಂಸ್ಥೆ ಇಲ್ಲಿನ ವನಶ್ರೀ ನಾಡು ಅಂತೇಳಿ ಇದನ್ನು ಕರೀತಾ ಇದ್ದಾರೆ, ಅಥವಾ ಹಿಂದುಳಿದ ತಾಲೂಕು ಅಂತೇಳಿ ಕರೀತಾ ಇದ್ದಾರೆ. ಅದೆಲ್ಲ ನ್ಯೂನತೆಗಳನ್ನು ಮೆಟ್ಟಿ ನಿಂತು ರಾಜ್ಯ ಮಟ್ಟದಲ್ಲಿ ತಾಲೂಕಿನ ಹಾಗೂ ಜಿಲ್ಲೆಯ ಹೆಸರನ್ನ ಕೊಂಡೊಯ್ಯಲಿಕ್ಕೆ ಏನೆಲ್ಲ ಪ್ರಯತ್ನಗಳು ಆಗಬೇಕು ಅದೆಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ ಅಥವಾ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ BGS ಬಾಲಗಂಗಾಧರನಾಥ ಸ್ವಾಮೀಜಿ ಒಂದು ಭಕ್ತಿಯ ಪರವಶರಾಗಿ ಸ್ಥಾಪನೆ ಮಾಡಿದಂಥ ಈ ಶಾಲೆಯಲ್ಲಿ ಇದುವರೆಗೆ ಪ್ರೌಢಶಾಲಾ, ಪದವಿ ಪೂರ್ವ ವಿಭಾಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿ ರಾಜ್ಯ ಮಟ್ಟದಲ್ಲಿ ಹೆಸರನ್ನ ಗಳಿಸಿರ್ತಕ್ಕಂಥದ್ದಕ್ಕೆ ಅವರ ಆಶೀರ್ವಾದ ಕಾರಣ ಆಗಿದೆ. ಇನ್ನು HD ಕೋಟೆ ಪಟ್ಟಣದಲ್ಲಿರುವ ಶ್ರೀ ಆದಿಚುಂಚನಗಿರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಣ ಸಂಸ್ಥೆ ಬೆಳೆದು ಬಂದ ಹಾದಿಯೇ ರೋಚಕ ಜೊತೆಗೆ ಆಶ್ಚರ್ಯ. ಕೇವಲ 50 ಮಕ್ಕಳಿಂದ ಆರಂಭವಾದ ಈ ಶಾಲೆಯಲ್ಲಿ ಇದೀಗ 1800 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಶಿಕ್ಷಕರು ಸೇರಿದಂತೆ 70 ಮಂದಿ ಸ್ಟಾಫ್ ಇದ್ದಾರೆ. ನಮ್ಮ ಸಂಸ್ಥೆ ಬೆಳೆದು ಬಂದ ಹಾದಿ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಾರಂಭದಲ್ಲಿ LKG 50 ಮಕ್ಕಳಿಂದ ಪ್ರಾರಂಭವಾಗಿ ಇದು 1800 ಮಕ್ಕಳವರೆಗೂ ಹಂತ ಹಂತವಾಗಿ SLC ಪ್ರಿ KG ಟು 10th ವರೆಗೂ ಹಂತವಾಗಿ ಒಳ್ಳೆ ಸ್ಟ್ರೆಂತನ್ನು ಪಡ್ಕೊತು. ಅದೇ ರೀತಿ ಇಲ್ಲಿ ಸ್ಟಾಫ್ ಸಹ ನಮಗೆ ಒಂದು 70 ಜನ ಸ್ಟಾಫ್ ಇದ್ದರು.
ಇದ್ದಾರೆ. ಈಗಲೂ ಉತ್ತಮವಾದಂತಹ ಬಸ್ ಸೌಲಭ್ಯಗಳಿದೆ ನಮ್ಮಲ್ಲಿ. ನುರಿತ ಶಿಕ್ಷಕರ ವೃಂದ ಇದೆ. ಎಲ್ಲರೂ ಸಹ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕೊಡೋದಕ್ಕೆ, ಮಕ್ಕಳಿಗೆ ತಯಾರು ಮಾಡೋದಕ್ಕೆ ಸಹಾಯವನ್ನು ಮಾಡ್ತಾರೆ. ತುಂಬ ಶಕ್ತಿ ಮೀರಿ ಅವರು ದುಡಿತಾರೆ ಅವರು. ಹಾಗೆಯೇ ಎಲ್ಲ ಬರೀ ಎಜುಕೇಷನ್ ಅಂದಲ್ದೇ ಎಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಸಹ ನಮ್ಮ ಮಕ್ಕಳು ಒಂದು ಸ್ಪೋರ್ಟ್ಸ್ ಆಗಿರ್ಬೋದು, ಒಂದು ಕಲ್ಚರ್ ಪ್ರೋಗ್ರಾಮ್ ಆಗಿರ್ಬೋದು, ಎಲ್ಲದರಲ್ಲೂ ಸಹ ಭಾಗವಹಿಸಿ ಸ್ಪೋರ್ಟ್ಸಲ್ಲೂ ಸಹ ಒಳ್ಳೆಯ ಉತ್ತಮವಾದಂತಹ ಒಂದು ಗಳಿಕೆಯನ್ನು ತಗೊಂಡಿದ್ದಾರೆ. ತಾಲೂಕಲ್ಲಿ ಸಾಮಾನ್ಯ ಚಾಂಪಿಯನ್ಶಿಪ್ಪನ್ನು ನಮ್ಮ ಮಕ್ಕಳುಗಳೇ ಯಾವಾಗಲೂ ನಮ್ಮ ಶಾಲೆನೇ ಯಾವಾಗಲೂ ಪಡ್ಕೋತಾರೆ. ಅದೇ ರೀತಿ ಎಲ್ಲ ಶಿಕ್ಷಕರಿಂದ ಎಲ್ಲರೂ ಸಹ ಟೀಚಿಂಗು, ನಾನ್ ಟೀಚಿಂಗು ಎಲ್ಲ ಸಹ ಈ ಮಕ್ಕಳ ಒಂದು ಉತ್ತಮ ಬೆಳವಣಿಗೆಗೆ ಸಹಾಯ ಮಾಡ್ತಾರೆ, ತುಂಬ ದುಡಿತಾರೆ. ಜೈ ಶ್ರೀ ಗುರುದೇವ್. ವೀಕ್ಷಕರೇ, ಯಾಕೆ ಪೋಷಕರು ಸರ್ಕಾರಿ ಶಾಲೆಗಳನ್ನ ಬಿಟ್ಟು ಈ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸ್ತಾರೆ ಅಂದ್ರೆ, ಇಲ್ಲಿ ಸಿಗುವ ಗುಣಾತ್ಮಕ ಶಿಕ್ಷಣ, ಇಲ್ಲಿ ಸಿಗುವ ಸೌಲಭ್ಯ, ಒಬ್ಬ ಉತ್ತಮ ವಿದ್ಯಾರ್ಥಿಯನ್ನ ತಯಾರು ಮಾಡಲು ಏನ್ ಬೇಕೋ ಆ ಕೆಲಸವನ್ನ ಇಲ್ಲಿನ ಟೀಚರ್ಸ್ ಮಾಡ್ತಾ ಬರ್ತಿದ್ದಾರೆ. ಕೇವಲ ಗಂಟೆಗೆ ಸೀಮಿತರಾಗದೆ SSLC ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್ ತಗೋತಾರೆ. ಬೆಳಗ್ಗೆ 8:30ರಿಂದ ಆರಂಭವಾದ ಕ್ಲಾಸ್ ಸಂಜೆ 7:30ರವರೆಗೆ ನಡೆಯುತ್ತಂತೆ. ಈ ಬಾರಿ ಈ ಶಾಲೆಯಿಂದ 114 ಮಕ್ಕಳು SSLC ಎಕ್ಸಾಮ್ ಬರೆದಿದ್ರು. ಅದರಲ್ಲಿ ಜೀವನ್ ಎಲ್ ಗೌಡ 622 ಅಂಕ ಪಡೆದು ರಾಜ್ಯಕ್ಕೆ 4th ಸ್ಥಾನ ಪಡೆದಿದ್ರೆ, ಹರ್ಷಿತಾ BM 615 ಅಂಕ ಪಡೆದು ರಾಜ್ಯದಲ್ಲಿ 11ನೇ ಸ್ಥಾನ ಪಡ್ಕೊಂಡಿದ್ದಾರೆ. ಕೇವಲ ಶಿಕ್ಷಣ ಮಾತ್ರವಲ್ಲ, ಸ್ಪೋರ್ಟ್ಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಈ ಶಾಲೆಯ ಮಕ್ಕಳೇ ಮುಂದೆ ಇದ್ದಾರಂತೆ. ವೀಕ್ಷಕರೇ, ಇದೀಗ ಅಡ್ಮಿಷನ್ ಪ್ರಕ್ರಿಯೆ ಆರಂಭವಾಗಿದೆ. ತಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಲು ಪೋಷಕರು ಸರತಿ ಸಾಲಿನಲ್ಲಿ ನಿಲ್ತಿದ್ದಾರೆ. ಹೀಗೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳನ್ನ ಪೋಷಕರು ಸೇರಿಸಲು ಕಾರಣವೂ ಇದೆ. ಇಲ್ಲಿ ಮಕ್ಕಳಿಗೆ ಬೇಕಾದ ಅಗತ್ಯ ಸೌಲಭ್ಯ ಇದೆ. ಮೊದಲನೆಯದಾಗಿ ವಿಶಾಲವಾದ ಕಟ್ಟಡವಿದೆ, ನೀಟಾಗಿರೋ ಕೊಠಡಿಗಳಿವೆ. ಸ್ಪೋರ್ಟ್ಸ್ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ವಿಶಾಲವಾದ ಆಟದ ಮೈದಾನವಿದೆ. ವಿದ್ಯಾರ್ಥಿಗಳಲ್ಲಿರುವ ಜ್ಞಾನ ಹೊರತೆಗೆಯಲು ನುರಿತ ಶಿಕ್ಷಕರಿದ್ದಾರೆ. ಇಷ್ಟೆಲ್ಲ ಸೌಲಭ್ಯ ಇರುವಾಗ ಯಾರ್ ತಾನೇ ಈ ಶಿಕ್ಷಣ ಸಂಸ್ಥೆ ಬಗ್ಗೆ ಬೆರಳು ಮಾಡಿ ತೋರಿಸ್ತಾರೆ ಹೇಳಿ? HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ನಿಮ್ಮ ಮುಖಕ್ಕೆ ಹೊಂದುವ ಮಾಡರ್ನ್ ಹೇರ್ ಸ್ಟೈಲ್ಗಾಗಿ ಒಮ್ಮೆ ಭೇಟಿ ಕೊಡಿ. ಡ್ರೀಮ್ಸ್ ಮೆನ್ಸ್ ಸಲೂನ್, ಕಾರ್ ಸ್ಟ್ಯಾಂಡ್ ಎದುರುಗಡೆ, ಮೈಸೂರು ಮಾನಂದವಾಡಿ ರಸ್ತೆ, ಹ್ಯಾಂಡ್ ಪೋಸ್ಟ್ ಸರ್ಕಲ್, HD ಕೋಟೆ ತಾಲೂಕು. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.